पब्लिक 7 न्यूज में आप सभी दर्शकों का स्वागत है। शहर बीदर में आज कम्युनिस्ट पार्टी ऑफ इंडिया का 99th फाउंडेशन डे मनाया गया। इस कार्यक्रम के तुरंत बाद कम्युनिस्ट पार्टी ऑफ इंडिया ने हलीखेड़ शुगर फैक्ट्री के रिटायर्ड किसानों के लिए आवाज उठाई और इस संबंध में प्रोटेस्ट करते एक रैली निकाली, जो भगत सिंह सर्कल से होते हुए डीसी ऑफिस पहुंची। डीसी ऑफिस बीदर पहुंचकर सीपीआई कम्युनिस्ट पार्टी ऑफ इंडिया ने जिला अधिकारी गोविंद रेड्डी को एक विज्ञापन सौंपा, जिसमें मांग की गई कि हलीखेड़ शुगर फैक्ट्री के रिटायर्ड किसानों को उनका उपहार मिले, यानी ग्रेजुएटी के जो पैसे मिलने थे वो आकर 1 साल हो चुका है, लेकिन इसका मिसयूज किया गया। मांग की गई कि जल्द किसानों की ग्रेजुएटी दी जाए। इस अवसर पर कम्युनिस्ट पार्टी की ओर से अली अहमद खान, बाबूराव होना, मोहम्मद शफी और अन्य पार्टी के कार्यकर्ता उपस्थित रहे। बाबूराव होना ने मीडिया से बात की और इन सभी बातों को विस्तार से बताया। 1925 ಭಾರತ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆ ಆಯಿತು। ಅದರ ಜೊತೆಗೆ ರೈಟ್ ರಿಯಾಕ್ಷನರಿ ಬಲಪಂಥಿ RSS ಕೂಡ ಸ್ಥಾಪನೆ ಆಯಿತು। ಈ ಬಲಪಂಥಿ ಆರ್ಗನೈಸೇಷನ್ಗಳು ಜನರ ಸಮಸ್ಯೆಗಳು ತಗೊಳ್ಳಿಲ್ಲ, ಆದರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮೊದಲನೇ ಸಂಘಟನಾ ಪಾರ್ಟಿ ಕಾಂಗ್ರೆಸ್ಗಿಂತ ಮೊದಲ ಸಂಪೂರ್ಣ ಸ್ವಾತಂತ್ರ್ಯ ಭಾರತ ಸಿಗಲಿ ಅಂತ ಬ್ರಿಟಿಷ್ ರೂಲ್ ಅಂತ ಹೇಳಿದ್ರು। ಇವತ್ತು ಅದು 99ನೇ ವರ್ಷ ನಮ್ದು। ಈ 99ನೇ ವರ್ಷದ ಅಂಗವಾಗಿ ನಾವು ಕಾರ್ಮಿಕರ ಸಮಸ್ಯೆಗಳು, ಅದ್ರ ನಂತರ ರೈತರ ಸಮಸ್ಯೆಗಳು ಇಟ್ಟು DC ಅವರಿಗೆ ಅಥವಾ ಮುಖ್ಯಮಂತ್ರಿಯವರಿಗೆ ಮೆಮೊರಂ ಕೊಟ್ಟಿದ್ದು। ಒಂದು BSSಗೆ ಬಹಳ ಇಂಪಾರ್ಟೆಂಟ್। BSSಗೆ ನಮ್ಮ ಜಿಲ್ಲೆಯ ರೈತರ ಜೀವನ ಇದ್ದಾಗ ಹೃದಯ ಇದ್ದಾಗ ಆ BSSಗೆ ಫ್ಯಾಕ್ಟ್ರಿ ಏನು ಈಗ ಮ್ಯಾನೇಜ್ಮೆಂಟ್ ಇದೆ, ಆ ಮ್ಯಾನೇಜ್ಮೆಂಟ್ ಪೂರ್ಣ ಕೆಡಿಸಿದೆ। ಕಾರ್ಮಿಕರಿಗೆ ಬಂದಂತ ಸುಮಾರು 1,40,00,000 ಹಣ ದುರುಪಯೋಗ ಆಗಿದೆ। ಈಗ ಇದ್ದಂತ ಪ್ರೆಸಿಡೆಂಟ್ ಏನಿದ್ದಾರ ಅಥವಾ ಈಗ ವೈಸ್ ಪ್ರೆಸಿಡೆಂಟ್ ಇದ್ದಾರ, ಈಗ MLA ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇವ್ರು ರಿಸೈನ್ ಮಾಡಬೇಕು। ರಿಸೈನ್ ಮಾಡಂದ್ರೆ ಹಾಗೆ ಕೂತು ಏನು ಕಾರ್ಮಿಕರ ಹಣ ಕೊಡ್ಲಿಕ್ಕೆ ಅವ್ರು ರೆಡಿ ಇಲ್ಲ। ಮತ್ತೆ ಇನ್ನೊಂದೇನೆ, ಈ ರೀತಿ ಸರ್ಕಾರ ಸುಮ್ಮನೆ ಕೂತರ ಈ ಫ್ಯಾಕ್ಟರಿ ಇದ್ದಂತ ಹರ್ ಮಟೀರಿಯಲ್ ಹೋಗ್ಬಿಡ್ತು। ಅಲ್ಲಿದ್ದಂತ ಸಾಗವಾನಿ ಗಿಡಗಳು ಹೋಗ್ಬಿಟ್ಟವ, ಅಲ್ಲಿದ್ದಂತ ನೀಲಗಿರಿ ಗಿಡಗಳು ಹೋಗ್ಬಿಟ್ಟವ, ಅಲ್ಲಿದ್ದಂತ ಫ್ಯಾಕ್ಟರಿದಾಗ ಇದ್ದಂತ ಮಟೀರಿಯಲ್ ಕೂಡ ಹೋಗ್ಬಿಟ್ಟವ। ಇದು ಆಡಳಿತ ದುರುಪಯೋಗ ಮಾಡ್ಕೊಂಡಂತ ಈಗ ಇದ್ದಂತ ಆಡಳಿತ ಮಂಡಳಿ ರಿಸೈನ್ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದ್ದೇವೆ। ಎರಡನೇದಾಗಿ ಬಗರ್ ಹುಕುಂ, ಸರ್ಕಾರ ಬಗರ್ ಹುಕುಂ ಬಗ್ಗೆ ಜಾಗ್ರತೆ ವಹಿಸಬೇಕು। ಯಾಕಂದ್ರೆ ಸರ್ಕಾರ ಉದ್ದೇಶಪೂರ್ವಕವಾಗಿ RMA ಸಚಿವ ಸ್ಟೇಟ್ಮೆಂಟ್ ರಾಂಗು, ಅದ್ರ ಜೊತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಸ್ಟೇಟ್ಮೆಂಟ್ ಬೇರೆ ವಾಟ, ಇದ್ರಲ್ಲಿ ಜನರಿಗೆ ಕನ್ಫ್ಯೂಸ್ ಆಯ್ತು। ಮತ್ತೆ ಇವತ್ತು ನಾವು ಈ ಶಿವಾನಂದ ಪಾಟೀಲ್ ಏನಿದ್ದಾನೆ ಮಿನಿಸ್ಟರ್, ಜವಳಿ ಮಿನಿಸ್ಟರ್, ಆ ಜವಳಿ ಮಿನಿಸ್ಟರ್ ನಿನ್ನ ಸ್ಟೇಟ್ಮೆಂಟ್ ಕೊಟ್ಟಲ್ಲ, ರೈತರು ಬರಗಾಲ ಬರ್ಬೇಕಂತ ತಿಳಿತಾರಂತೆ, ಸರ್ಕಾರಿ ಸವಲತ್ತುಗಳು ಸಿಗ್ತದೆ। ರೈತರು ಯಾರು ಆ ಬರಗಾಲ ಬರ್ಬೇಕಂತ ತಿಳಿಯೋದಿಲ್ಲ। ರೈತರು ನಿನ್ನಂತ ಮಿನಿಸ್ಟ್ರಿಗೆ ಊಟ ಹಾಕ್ತಾ ಇದ್ದಾರ, ರೈತರು ನಿಮ್ಮಂತ MLA MP ಊಟ ಹಾಕ್ಲತ್ತಾರ। ಅದು ಸ್ವಲ್ಪ ಬರಗಾಲ ಬೇಕಂತಿಲ್ಲ, ನಾವು ಹೋರಾಟ ಮಾಡಿ ಪಡೆದಂತ ಹಕ್ಕು ಕೇಳತ್ತೀವಿ। ಈ ಸರ್ಕಾರಿ ಭೂಮಿ ಸಕ್ರ ಮಾಡ್ರಿ, ಅದ್ರ ಜೊತೆಗೆ ರೈತರಿಗೆ ಪೆನ್ಷನ್ ಕೊಡ್ಬೇಕು। ಯಾಕೆ ಕೊಡ್ಬೇಕಂದ್ರೆ ನೀವು ಹೆಂಗ್ ಪೆನ್ಷನ್ ತಗೊಳ್ತೀರಿ